ಹಾಯ್ ಹಲೋ ನಮಸ್ಕಾರ. ರಾಮೇಶ್ವರಮಿಂದ ಧನುಷ್ಕೋಡಿಗಿನ್ನ 15 ಕಿಲೋಮೀಟ್ರ್ ಇದೆ. ಸ್ಟ್ರೈಟ್ ಒಂದೇ ಹೈವೇ ಇದು. ಆ ಕಡೆ ಈ ಕಡೆ ಎಲ್ಲ ಫುಲ್ಲು, ಆ ಸೈಡು ಸಮುದ್ರ ಇದೆ, ಈ ಕಡೆ ಸಮುದ್ರ ಇದೆ. ಆ ಸೆಂಟ್ರಲ್ ರೋಡ್ ಮಾಡಿರೋದು. ಮ್ಯಾಪ್ಸಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕೋಸ್ಟಲ್ ಲೈನು. ಆ ಕಡೆನೂ ಮರಗಳಿಂದ ಆ ಕಡೆ ಸಮುದ್ರ ಇದೆ, ಮತ್ತು ಈ ಕಡೆನೂ ಸಮುದ್ರ ಇದೆ. ಮಧ್ಯದಲ್ಲಿ ಹೈವೇ ಮಾಡಿರೋದು. ಕ್ರೇಜಿ ಆಗಿದೆ ಮಾತ್ರ. ಧನುಷ್ಕೋಡಿನ ಆ್ಯಕ್ಚುಲಿ ಗೋಸ್ಟ್ ಟೌನ್ ಅಂತಲೂ ಕರೀತಾರೆ. ಏನಕ್ಕೆ ಅಂದರೆ ಅವಾಗ ಒಂದ್ಸರಿ ಪ್ರವಾಹ ಬಂದು ಫುಲ್ಲು ಧನುಷ್ಕೋಡಿ ಏನು ಊರಿತ್ತು ಅದಷ್ಟು ಎಲ್ಲ ನಾಶ ಆಗ್ಬಿಟ್ಟು ಒಂಥರ ಪಾಳು ಬಿದ್ದೋದಂಗಿದೆ ಎಲ್ಲ, ಅರ್ಧಂಬರ್ಧ ಬಿಲ್ಡಿಂಗ್ಸು. ಅದಕ್ಕೋಸ್ಕರ ಇದನ್ನು ಗೋಸ್ಟ್ ಟೌನ್ ಅಂತಾರೆ. ಮೂರ್ತಿ ನೋಡಿ ಇಲ್ಲಿ R15 ನಿಂತ್ಕೊಂಡು ಹೋಗ್ತಾ ಇರೋದು, ಕೈ ಬಿಟ್ಕೊಂಡು ಬೇರೆ ಅಂತೆ ಅಣ್ಣ. ಈ ಕಡೆ ಫುಲ್ಲು ಸಮುದ್ರ, ಸಮುದ್ರದ ಪಕ್ಕದಲ್ಲೇ ಹೈವೇ ಮಾಡಿರೋದು. ಸೊ ಅದಕ್ಕೆ ಮಳೆ ಬಂದು ಹೈ ಟೈಡ್ಸ್ ಎಲ್ಲ ಇದ್ದಾಗ ಎಂಟ್ರಿ ಇಲ್ಲ ಇಲ್ಲಿಗೆ. ಯಾಕೆಂದರೆ ಯಾವಾಗ ಸೀ ಲೆವೆಲ್ ರೈಸ್ ಆಗಿ ಯಾವಾಗ ಇಲ್ಲೆಲ್ಲ ನೀರು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಎಂಟ್ರಿ ಇಲ್ಲ ಅಂತ ಅಂತಿದ್ರು. ಸೈಕ್ಲೋನ್ಸ್ ಟೈಮಲ್ಲಿ ಪ್ರವಾಹ ಬಂದಾಗ, ಚಂಡಮಾರುತ ಅಂತಾರಲ್ಲ, ಅದೆಲ್ಲ ಇದ್ದಾಗ ಎಂಟ್ರಿ ಇಲ್ಲ. ನಾರ್ಮಲ್ ಟೈಮಲ್ಲಿ ಎಂಟ್ರಿ ಇರುತ್ತೆ. ಸೊ ಧನುಷ್ಕೋಡಿ ಇನ್ನೊಂದು 9 ಕಿಲೋಮೀಟರ್ ಕೋದಂಡರಾಮರ್ ಟೆಂಪಲ್. ಸೊ ಆ ಟೆಂಪಲ್ ಹತ್ರ ಹೋಗೋಕ್ಕೆ ಜಾಗ ಚೆನ್ನಾಗಿದೆ. ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಹೋಗ್ಬರ್ತೀವಿ. ಏನು ಕ್ರೇಜಿ ಆಗಿದೆ ನೋಡಿ. ವಾವ್, ನೀರು ನೋಡ್ಗುರು ಏನು ಕ್ಲಿಯರ್ ಆಗಿದೆ, ಫುಲ್ಲು ಬ್ಲೂ. ಆ ಕಡೆಯಿಂದ ರಿಟರ್ನ್ ಬರ್ತಾ ಬೇಕಿದ್ರೆ ಇಳಿದು ಹೋಗ್ಬಿಟ್ಟು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಣ. ಫಸ್ಟ್ ಆ ಕಡೆ ಎಂಡ್ವರೆಗೂ ಹೊಂಟೋಗೋಣ, ಆಮೇಲೆ ರಿಟರ್ನ್ ಬರ್ತಾ ಏನೇನು ನೋಡ್ಬೋದು ಅನ್ನೋದು ಗೊತ್ತಾಗತ್ತೆ. ಬೋರ್ಡ್ ಎಲ್ಲ ಕಿತ್ಕೊ ಹೋಗ್ಬಿಟ್ಟಿದೆ ಗಾಳಿಗೆ. ನೀರೇನು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಏನು ಡಿಸ್ಟರ್ಬೆನ್ಸೇ ಇಲ್ಲ. ಇಲ್ಲಿಂದ ಅಲ್ಲಿವ್ರಿಗೆ ಯಾವ ಬೆಟ್ಟ ಗುಡ್ಡ ಏನಿಲ್ಲ. ಯಾಕೆಡೆ ತುದೀಲಿದೆ ಫುಲ್ಲು, ನಮ್ಮ ಇಂಡಿಯಾ ತುದೀಲಿ. ಬಟ್ ಅದೇ ಈ ಕಡೆ ನೋಡಿ, ಈ ಕಡೆ ಅಲ್ಲಲ್ಲೇ ಒಂಚೂರು ಇನ್ನೂ ಮಣ್ಣು ಅದು ಇದು ಎಲ್ಲ ಕಾಣಿಸ್ತಾ ಇದೆ, ನೆಲ ಕಾಣಿಸ್ತಾ ಇದೆ. ಸೊ ಅಲ್ಲೆಲ್ಲ ಏನೋ ಇದೆ, ಒಂದು ಚಿಕ್ಕ ಐಲ್ಯಾಂಡ್ ಇದೆ, ಆ ಥರ ಇನ್ನೂ ಏನೇನೋ ಇದೆ ಆ ಕಡೆ. ಬಟ್ ಈ ಸೈಡು ಏನಿಲ್ಲ. ಆ ತುದಿವರೆಗೆ ಎಲ್ಲಿವರೆಗೆ ನೋಡಿದ್ರು ಯಾವ ಬೆಟ್ಟನೂ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ ಎಂಡ್. ಸೊ ಅಲ್ಲೊಂದು ಓಲ್ಡ್ ರೈಲ್ವೆ ಸ್ಟೇಷನ್ ಇದೆ, ಆ್ಯಂಡ್ ಈ ಕಡೆಗೆ ಒಂದು ಓಲ್ಡ್ ಚರ್ಚ್ ಇದೆ. ಎಲ್ಲ ಈ ಕಡೆಯಿಂದ ನೋಡ್ಕೊ ಹೋಗ್ತಾ ಇದ್ದೀನಿ ಏನೇನಿದೆ ಅಂತ. ಆ ಕಡೆಯಿಂದ ರಿಟರ್ನ್ ಬರ್ಬೇಕಾದ್ರೆ ನಿಲ್ಸ್ಬಿಟ್ಟು ಪ್ಲೇಸ್ ನೋಡ್ಕೊ ಹೋಗೋದು. ಒಂದೇ ಸ್ಟ್ರೈಟ್ ರೋಡ್, ಏನು ಸಕ್ಕತ್ತಾಗಿದೆ ಅಂದರೆ ನಿಜವಾಗ್ಲೂ ಗಾಡಿ ಓಡ್ಸೋಕೆ ಒಂಥರ ಮಜಾ ಬರ್ತದೆ ಇಲ್ಲಿ. ಬಿಸಿಲೇ ಬಿ ಇದೆ ಅದೊಂದು ಕಡೆ, ಬಟ್ ಅದು ಹಂಗೆ ಅನ್ನಿಸ್ತಾ ಇಲ್ಲ, ಬಿಸಿಲು ಬೇಜಾರಾಗ್ತಾ ಇಲ್ಲ. ಹಂಗೆ ಅಂತಾರ ಒಂಥರ ಎಂಜಾಯಬಲ್ ರೋಡು. ಸ್ವಲ್ಪ ದೂರದಲ್ಲಿತ್ತು ಸಮುದ್ರ, ಈಗ ನೋಡಿ ರೋಡ್ ಪಕ್ಕದಲ್ಲೇ ಇದೆ ಸಮುದ್ರ. ಮರಳು ಇಲ್ಲ ಈ ಕಡೆಗೆ, ಡೈರೆಕ್ಟ್ ಸಮುದ್ರದ ನೀರೇ ಹತ್ರದಲ್ಲಿದೆ ಪಕ್ಕದಲ್ಲಿ. ಇಂಥ ಜಾಗದಲ್ಲಿ ರೋಡ್ ಮಾಡಿದ್ದಾರೆ, ಏನು ಹೇಳಿ, ಕ್ರೇಜಿ ಅಲ್ವಾ. ಇಲ್ಲೆಲ್ಲ ಹೆವಿ ಜನ ಇದ್ದಾರೆ. ಮೋಸ್ಟ್ಲಿ ಇಲ್ಲೇನಾ ಎಂಡ್ ಪಾಯಿಂಟ್ ಆಯಿತು ಧನುಷ್ಕೋಡಿದು. ಬಸ್ಗಳು ಜನ ಎಲ್ಲ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಇದು ಬೀಚ್ ಎಂಜಾಯ್ ಮಾಡೋಕ್ಕೆ ನಿಲ್ಸಿರೋದು ಅನ್ಸುತ್ತೆ. ಮುಂದೆ ಇದೆ ರೋಡು, ಹೆವಿ ಜನ ಇದ್ದಾರೆ ಗುರು, ಯಪ್ಪ ಭಯಂಕರ. ಇದೆ ಧನುಷ್ಕೋಡಿ ಎಂಡ್ ಪಾಯಿಂಟ್. ಎಸ್, ಬೈಕ್ಗಳಿಗೆ ಮಾತ್ರ ಎಂಟ್ರಿ ಇದೆ. ನೋಡಿದೆ ಧನುಷ್ಕೋಡಿ ಎಂಡ್ ಪಾಯಿಂಟ್ ಆಫ್ ಇಂಡಿಯಾ ಟುವರ್ಡ್ಸ್ ಶ್ರೀಲಂಕಾ.
ಸೊ ಇದು ಧನುಷ್ಕೋಡಿ ಲಾಸ್ಟ್ ಪಾಯಿಂಟು. ಇಲ್ಲಿಂದ ರಾಮ್ ಸೇತು ಕಾಣುತ್ತಂತೆ. ಅಲ್ಲಿ ಮುಂದೆ ಏನು ನೆಲ ಕಾಣಿಸ್ತಾ ಇದೆಯಲ್ಲ ಪ್ಯಾಚಸ್ಸು, ಹಂಗೆ ಮುಂದೆ ಮುಂದೆ ಇನ್ನೂ ಪ್ಯಾಚಸ್ ಇದೆ ನೋಡಿ. ಅದು ಹಂಗೆ ಅಲ್ಲೇ ರಾಮ್ ಸೇತು ಕಂಟಿನ್ಯೂ ಆಗಿರೋದು. ಈ ಜನುಮ ಜನುಮದ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ. ರಾಮ್ ಸೀತಾರಾಮ್ ಸೀತಾರಾಮ್ ಜಯ ಜಯ ರಾಮ್. ಇದೆ ರಾಮ್ ಸೇತು ವ್ಯೂ ಪಾಯಿಂಟ್. ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಮುಂದೆ ಪ್ಯಾಚಸ್ ಅಲ್ಲೆಲ್ಲ ಇದೆ ನೋಡಿ. ಇಲ್ಲಿ ಅಲ್ಲೊಂದು ಪ್ಯಾಚು. ಇಲ್ಲಿ ಬೈನಾಕುಲರ್ಸ್ ಅಲ್ಲಿ ತೋರಿಸ್ತಾರೆ. ಸೊ ಟೆಲಿಸ್ಕೋಪ್ ಆರ್ ಬೈನಾಕುಲರ್ಸ್ ಅದರಲ್ಲಿ ತೋರಿಸ್ತಾರೆ. ಸೆಟ್ ಮಾಡಿಬಿಟ್ಟಿದ್ದಾರೆ, ನೋಡ್ಬೋದು. ಕ್ಯಾಮ್ರಾದಲ್ಲಿ ಏನೂ ಕವರ್ ಆಗ್ತಾ ಇಲ್ಲ, ಹಂಗೆ ಅವ್ರು ಹೇಳ್ತಾರೆ ಅಷ್ಟೇ, ಬರೀ ನೋಡಬೇಕು. ಇಲ್ಲಿ ಫಸ್ಟ್ ಮಣ್ಣು ಏನು ಕಾಣಿಸ್ತಾ ಇದೆಯೋ ಅಲ್ಲಿಂದ ರಾಮ್ ಸೇತು ಸ್ಟಾರ್ಟ್ ಪಾಯಿಂಟ್. ಅದಾದ್ಮೇಲೆ ನೆಕ್ಸ್ಟ್ ಒಂದು ಫ್ಲ್ಯಾಗ್ ಕಾಣುತ್ತೆ. ಕಲ್ಲನ್ನು ಕಂಬ ಕಟ್ಬಿಟ್ಟು ಒಂದು ಫ್ಲ್ಯಾಗ್ ಹಾಕಿದ್ದಾರೆ. ಆ ಫ್ಲ್ಯಾಗ್ ಏನಿದೆ ಅದು ಇಂಡಿಯಾ ಶ್ರೀಲಂಕಾ ಬಾರ್ಡರ್. ಅಲ್ಲಿಂದ ಬಾರ್ಡರ್ ಸ್ಟಾರ್ಟ್, ಆ ಕಡೆಗೆ ಶ್ರೀಲಂಕಾ, ಈ ಕಡೆಗೆ ಇಂಡಿಯಾ ಅಷ್ಟೇ. ಸೊ ಇಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರಲ್ಲ ಇದೇ ರಾಮ್ ಸೇತು. ಇಲ್ಲಿಂದ ಸ್ಟಾರ್ಟು ರಾಮ್ ಸೇತು. ಇಲ್ಲಿಂದ ಜಸ್ಟ್ 18 ಕಿಲೋಮೀಟರ್ ದೂರದಲ್ಲಿ ನಮಗೆ ಶ್ರೀಲಂಕಾ ಸಿಗುತ್ತೆ. ಬಟ್ ಈ ಕಡೆಯಿಂದ ಯಾವುದೇ ಶಿಪ್ಪೆಲ್ಲ ಓಡಾಡಲ್ವಂತೆ, ಯಾಕಂದರೆ ಮಧ್ಯದಲ್ಲೇ ಪ್ಯಾಚಸ್ ಅಲ್ಲಲ್ಲೇ ನೆಲ ಸಿಕ್ಬಿಡೋದ್ರಿಂದ ಶಿಪ್ಪೆಲ್ಲ ಕಚ್ಕೊಳ್ಳುತ್ತೆ ಅಂತ ಈ ಕಡೆ ಬಿಡಲ್ಲ ಅಷ್ಟೇ. ಅಲ್ಲಿ ಬೈನಾಕ್ಯುಲರ್ಸಲ್ಲಿ ತೋರಿಸ್ತಾರೆ, 20 ರೂಪೀಸ್ ಕೊಟ್ಟರೆ. ಅದು ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ. ಸೊ ನಾವು ನೋಡ್ದು ಏನಿಲ್ಲ, ಹತ್ರ ಒಂದು ಕಲ್ಲು ಇಟ್ಬಿಟ್ಟು ಫ್ಲ್ಯಾಗ್ ಹಾಕಿದ್ದಾರೆ. ಅದು ಬಾರ್ಡರ್ ಅಂತ, ಶ್ರೀಲಂಕಾ ಇಂಡಿಯಾ ಬಾರ್ಡರು. ಆ ಫ್ಲ್ಯಾಗು ಇಲ್ಲಿಂದ ಕಾಣಲ್ಲ, ಬರೀ ಕಣ್ಣಲ್ಲಿ ನೋಡಿದ್ರೆ ಅಷ್ಟು ದೂರ ಇದೆ ಅದೆಲ್ಲ. ಸೊ ಈ ಕಡೆ ಇಂಡಿಯಾ, ಆ ಕಡೆ ಶ್ರೀಲಂಕಾ, ಮಧ್ಯದಲ್ಲಿ ರಾಮ್ ಸೇತು. ಜೈ ಶ್ರೀರಾಮ್. ಸೊ ಇಲ್ಲಿಗೆ ಮುಗೀತು ರಾಮ್ ಸೇತುದು. ನೆಕ್ಸ್ಟು ಇನ್ನು ಏನೇನಿದೆ ಧನುಷ್ಕೋಡಿಯಲ್ಲಿ ನೋಡಿಕೊಂಡು ಹೋಗೋದು ಅಷ್ಟೇ. ಧನುಷ್ಕೋಡಿ ಎಂಡ್ ಪಾಯಿಂಟ್ ಕತೆ. ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಏನಿಲ್ಲ, ಹೆವಿ ವೆಹಿಕಲ್ಸು, ಹೆವಿ ಜನ ಇದ್ದಾರೆ. ಸೊ ಸುಮ್ಮನೆ ಅಲ್ಲಿವರೆಗೂ ಬಂದು ಅಲ್ಲಿ ತಿರುಗಿಸೋಕ್ಕೂ ಜಾಗ ಇಲ್ಲ ಪಾಪ. ದೊಡ್ಡ ದೊಡ್ಡ ವೆಹಿಕಲ್ಸ್ನ ಆ ಎಂಡಲ್ಲಿ ಬೈಕ್ ಹೋದ್ರೆ ಹಂಗೆ ಹೋಗಿ ಹಂಗೆ ಸುತ್ತಿಸ್ಕೊ ಬಂದ್ಬಿಡ್ಬೋದು. ದೊಡ್ಡ ದೊಡ್ಡ ವೆಹಿಕಲ್ಸ್ ತಿರ್ಸೋದು ಹಿಂಸೆ, ಅದಕ್ಕೆ ಇಷ್ಟೊಂದು ಜಾಮ್ ಆಗ್ತಾಯಿದೆ ಅಷ್ಟೇ. ಅದ್ರದಲ್ಲಿ ಮಧ್ಯದಲ್ಲಿ ಈ ಥರ ಆ ಕಡೆ ಈ ಕಡೆ ಹಾಕಿರೋರೆಲ್ಲ ಹಿಂಗೆ ತಿರ್ಗಿಸ್ಕೊಂಡು ಅಡ್ಡ ಹಾಕ್ಕೊಬಿಡ್ತಾವ್ರ. ಅದು ಸ್ವಲ್ಪ ಈ ಕಡೆಯಿಂದ ವಾಪಸ್ ಹೋಗೋವರೆಗೂ ಹಿಂಸೆ ಆಗ್ತಾಯಿದೆ. ಸೊ ಇಲ್ಲಿ ಆ ಕತೆ ಕತೆ ಅಲ್ಲ, ಇದು ಬಿಸಿಲಲ್ಲಿ ಆಗ್ತಿರೋ ವ್ಯಥೆ. ಈ ಆಟೋದವ್ರಿಗೂ ಹೆವಿ ಆಪೋಸಿಟ್ಗೆ ಬಂದ್ಬಿಟ್ಟು ನಿಲ್ಲಿಸ್ಕೊತಾ ಇದ್ದಾರೆ. ಅವರೇ ಜಾಮ್ ಮಾಡ್ತಾ ಇರೋದು. ಈ ಕಡೆಯಿಂದ ಎಕ್ಸಿಟ್ ಆಗೋರಿಗೆ ಆ್ಯಕ್ಚುಲಿ ತೊಂದರೆ ಆಗಬಾರ್ದು, ಯಾಕಂದರೆ ಸುತ್ತಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ರೋಡ್ ಖಾಲಿ ಸಿಗಬೇಕು. ನೋಡೋಣ ಅದು ಎಷ್ಟೊತ್ತಿಗೆ ಎಕ್ಸಿಟ್ ಆಗ್ತೀವಿ, ಅದು ಎಷ್ಟು ಲೀಟ್ರ್ ನೀರು ಇಳಿಯುತ್ತೆ ಇಲ್ಲಿಂದಲೂ ಹೋಗೋಷ್ಟರಲ್ಲಿ ಅಂತ. 15 minutes later. ರಾಮ್ ಸೇತು ಪಾಯಿಂಟ್ ಅದರಿಂದ ಟ್ರಾಫಿಕಲ್ಲಿ ಗುದ್ದಾಡ್ಕೊಂಡು ಆಚೆ ಬರೋಷ್ಟಲ್ಲೇ ಒಂದು 10 ನಿಮಿಷ ಆಯಿತು. 10 ನಿಮಿಷಕ್ಕೆ ಆಲ್ಮೋಸ್ಟ್ ಒಂದು 1 ಲೀಟ್ರ್ 2 ಲೀಟ್ರ್ ನೀರು ಇಳಿದಿದೆ ಮೈಲಿ. ಬಿಸಿಲು ಸೆಕೆ ಅಷ್ಟಿದೆ, ಯಪ್ಪ ತಡ್ಕೊಳಕ್ಕಾಯ್ತಲ್ಲ ಗುರು. ತಮಿಳ್ನಾಡು ಬಿಸಿಲು ಕೇಳಿದ್ದೆ, ಫೀಲ್ ಮಾಡಿಬಿಟ್ಟೆ ಇವತ್ತು ಅಷ್ಟೇ. ಸೊ ಸದ್ಯಕ್ಕೆ ಈಗ ಅಲ್ಲಿರೋದೊಂದು ಚರ್ಚು ರೈಲ್ವೆ ಸ್ಟೇಷನ್ ಏನೋ ಹೇಳಿದ್ರಲ್ಲ ಹಳೇದು, ಅದನ್ನ ಹೋಗಿ ನೋಡ್ಕೊಬರ್ತೀವಿ. ಈ ಕಡೆ ಈ ಥರ ಅರ್ಧಂಬರ್ಧ ಕಿತ್ತೋಗಿರೋದೊಂದು ಬೋರ್ಡ್ ಕಾಣುತ್ತೆ. ಸೊ ಇದು ಚರ್ಚು ಲೆಫ್ಟಲ್ಲಿ, ಈ ಕಡೆ ರೈಟಲ್ಲಿ ಹಳೆ ರೈಲ್ವೆ ಸ್ಟೇಷನು. ಟ್ರೈನೇ ಬರದೇ ಇರೋ ರೈಲ್ವೆ ಸ್ಟೇಷನ್ ಇದು. ಸೊ ಅದನ್ನ ನೋಡೋಕೆ ನಾವು ಹೋಗ್ತಾ ಇದ್ದೀವಿ ಈಗ. ಕೋಡಿಲಿರೋ ಓಲ್ಡ್ ಚರ್ಚ್ ಇದು. ಅವಾಗೆಲ್ಲ ಎಲ್ಲ ಚೆನ್ನಾಗೇ ಇತ್ತು, ಅದೇ ಯಾವಾಗ ಒಂದ್ಸರಿ ಪ್ರವಾಹ ಬಂದು ಎಲ್ಲ ಹಾಳಾಗಿರೋದು. ಸೊ ಈಗೆಲ್ಲ ಪಾಳು ಬಿದ್ದಂಗೆ ಅರ್ಧಂಬರ್ಧ ಉಳಿದಿದೆ. ಆ ಟೈಮಲ್ಲಿ ಎಲ್ಲಿ ಬೇರೆದೆಲ್ಲ ಏನು ಯೂಸ್ ಮಾಡಿಲ್ಲ. ಇಲ್ಲಿ ಏನೇನು ಸಿಗ್ತದೆ ಅದನ್ನೇ ಯೂಸ್ ಮಾಡಿ ಕಟ್ಟಿದಾರಂತ ಇದನ್ನು. ಸೊ ಇಲ್ಲೇ ಸಿಗೋವಂಥ ಕಲ್ಲುಗಳು ನೋಡಿ, ಇದು ಕೋರಲ್ಸ್ ಅಂತಾರಲ್ಲ, ಸಮುದ್ರದ ಒಳಗಿರುತ್ತಲ್ಲ, ಅಕ್ವೇರಿಯಮಲ್ಲೆಲ್ಲ ಈಗ ಯೂಸ್ ಮಾಡ್ತಾರಲ್ಲ, ಅದನ್ನೇ ಕಲ್ಲು ಟೈಪ್ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಯಾವುದು ಬೇರೆ ಎಲ್ಲಿಂದನೋ ಕಲ್ಗಳು ತಂದು ಹೆಂಗೆಂಗೋ ಕಟ್ಟಿರೋದಲ್ಲ ಇದು. ಇಲ್ಲೇ ಏನೇನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿ ಕಟ್ಟಿರೋದು. ಕ್ರೇಜಿ ಅಲ್ಲ, ಅದೇ ತಡೆದು ನಿಂತಿತ್ತು ನೋಡಿ ಆಗ. ಬಟ್ ಒಂದು ಜೋರು ಪ್ರವಾಹದಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಅಷ್ಟೇ. ಇಲ್ಲಿ ನೋಡಿರಿ, ಎಲ್ಲ ಅಕ್ವೇರಿಯಮಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಸಮುದ್ರದ ಕೋರಲ್ಸ್ ಫುಲ್ಲೆಲ್ಲ ಹಂಗೆ ಕಟ್ಟಿರೋದು ನೋಡಿ. ಇಲ್ಲಿ ಎಷ್ಟೇ ದೊಡ್ಡದೆಲ್ಲ ಹೆಂಗಿದೆ ನೋಡಿ. ಫುಲ್ಲು ಎಲ್ಲ ಬರೀ ಅದರಲ್ಲೇ ಕಟ್ಟಿರೋದು. ಏನು ಸಕಲ ಕಟ್ಟಿದ್ದಾರೆ ಗುರು.
ಇಷ್ಟು ಉಳ್ಕೊಂಡಿದೆ ಅಷ್ಟೇ, ಎಲ್ಲ ವಾಶೌಟ್. ಕಂಪ್ಲೀಟ್ ವ್ಯೂ ಇಲ್ಲಿಂದ ಕಾಣುತ್ತೆ ನೋಡಿ. ರೈಲ್ವೆ ಸ್ಟೇಷನ್, ಸ್ಕೂಲು, ಪ್ರತಿಯೊಂದು ಇತ್ತಂತೆ ಗುರು ಅವಾಗಿಲ್ಲಿ. ಆ ಪ್ರವಾಹ ಬರೋಕ್ಕೂ ಮುಂಚೆ ತುಂಬ ಜನ ವಾಸ ಇದ್ರಂತೆ. ಆಮೇಲೆ ಒಂದೇ ಸರಿ ಎಲ್ಲ ಈ ಥರ ಆಗ್ಬಿಟ್ಟು ಆಮೇಲೆ ಇಲ್ಲಿದ್ದವರೆಲ್ಲ ರಾಮೇಶ್ವರಂ ಶಿಫ್ಟ್ ಆಗಿದ್ದಾರೆ ಅಷ್ಟೇ. ಸೊ ಚರ್ಚ್ ನೋಡಾಯಿತು. ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ ನೋಡೋಣ ಹೋಗಿ. ಧನುಷ್ಕೋಡಿಯ ಹಳೇ ರೈಲ್ವೆ ಸ್ಟೇಷನ್. ಶಂಖಗಳು ಏನು ಸಿಗುತ್ತೆ ಅದು ಈ ಥರ ಸಿಗುತ್ತೆ, ಹಿಂಗಿರುತ್ತೆ. ಫುಲ್ಲು ಶಾರ್ಪು ಮುಳ್ಳು ಎಲ್ಲ ಹಿಂಗಿರುತ್ತೆ. ಓಕೆನಾ. ಇದನ್ನು ಅವರು ಫುಲ್ಲು ಕಟಿಂಗು ಪಾಲಿಶು ಎಲ್ಲ ಮಾಡಿ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಫೈನಲಾಗಿ ಮಾಡ್ಬಿಟ್ಟು ಮಾಡ್ತಾರೆ ಅಷ್ಟೇ, ಫಿನಿಶಿಂಗ್ ಕೊಟ್ಟು. ಸೊ ಇದೆಲ್ಲ ನೋಡ್ಬೋದು ನೀವು ಇಲ್ಲಿಗೆ ಬಂದರೆ ಹೆಂಗಿರುತ್ತೆ ಒರಿಜಿನಲ್ ಶಂಖಗಳು ಅಂತ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇರುತ್ತೆ ಒರಿಜಿನಲ್ ಶಂಖಗಳು. ಸೊ ಇದು ಹಳೆ ರೈಲ್ವೆ ಸ್ಟೇಷನು. ಇದು ಆಮೇಲೆ ಕಟ್ಟಿರೋ ದೇವಸ್ಥಾನ. ಅಲ್ಲೇ ರೈಲ್ವೆ ಸ್ಟೇಷನ್ ಎಷ್ಟು ದಪ್ಪ ಕಲ್ಲು ಯೂಸ್ ಮಾಡಿ ಕಟ್ಟಿದ್ದಾರೆ, ಅದಕ್ಕೆ ಗಟ್ಟಿಗೆ ನಿಂತಿದೆ ಅಷ್ಟೇ. ಇಲ್ಲಾಂದ್ರೆ ಇದು ಎಲ್ಲ ಕೊಚ್ಕೊ ಹೋಗ್ಬಿಟ್ಟಿರೋದು ಅವಾಗಲೇ. ಟ್ರ್ಯಾಕ್ ಬೇಸ್ ಇದು, ಇದ್ರ ಮೇಲೆ ಟ್ರ್ಯಾಕ್ ಹಾಕಿದ್ರು, ಬಟ್ ಅದೆಲ್ಲ ಕಿತ್ತೋಗಿದೆ ಅಷ್ಟೇ. ಚಿಕ್ಕದ್ಗುರು ಟ್ರ್ಯಾಕ್ ಅವಾಗೆಲ್ಲ, ಚಿಕ್ಕ ಟ್ರೈನು ಚಿಕ್ಕ ಟ್ರ್ಯಾಕು. ಸೊ ಸಿಂಪಲ್. ಇಲ್ಲಿ ತೋರಿಸು ನಾನು ಅವಾಗಲೇ ಬಾವಿ ಸುಮ್ಮನೆ ಇಷ್ಟು ಗುಂಡಿ ತೆಗ್ದಿರೋ ನೀರು ಸಿಕ್ಬಿಟ್ಟಿರುತ್ತೆ, ಅದಕ್ಕೆ ಪಂಪ್ ಹಾಕಿ ಹೊಡಿತಾ ಇರ್ತಾರೆ ಅಷ್ಟೇ. ಸೊ ಇಷ್ಟೇ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಅಲ್ಲೊಂದು ಟೆಂಪಲ್ ನೋಡಿದ್ವಲ್ಲ, ಅದು ನೋಡೋಕೆ ಹೋಗೋಣ. ಸೊ ಈ ಹಳೆ ರೈಲ್ವೆ ಸ್ಟೇಷನ್ ಏನಿದೆ, ಇಲ್ಲೇ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಆ್ಯಕ್ಚುಲಿ ರಾಮ್ ಸೇತುದು ಕಲ್ಲು ಮಡಗಿದ್ದಾರೆ, ಅದನ್ನು ನೋಡ್ಬೋದು ಹೆಂಗಿದೆ ಅಂತ. ಸೊ ರಾಜ ಕಾಡಿ ಅಮ್ಮ ಟೆಂಪಲ್. ಅದೇ ಥರ ಈ ಕಡೆ ಶಿವಲಿಂಗ, ರಾಮ ಲಕ್ಷ್ಮಣ ಆಂಜನೇಯ ಸೀತೆ ಎಲ್ಲ ಇದ್ದಾರೆ ಇಲ್ಲೇ. ಗಣೇಶನ ದೇವಸ್ಥಾನ, ಇದೊಂದು ದೊಡ್ಡ ಶಿವಲಿಂಗ. ರಾಮ್ ಸೇತು ಕಟ್ಟಕ್ಕೆ ಯೂಸ್ ಮಾಡ್ಕೊಂಡಿದ್ದ ಕಲ್ಲುಗಳಲ್ಲಿ ಒಂದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಥರದ ಕಲ್ಲುಗಳು, ಇವು ಮುಳುಗದೇ ಇರೋ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ರಾಮ್ ಸೇತು ಕಟ್ಟಿದ್ದು. ರಾಮ ಅಂತ ಬರ್ದಿರೋದಲ್ಲಿದೆ ನೋಡಿ. ಸೊ ಇದು ಬಂದು ಈ ಟೆಂಪಲಲ್ಲಿ ಇಟ್ಟಿರೋದು ಈ ಥರ ಇದೆ. ನಾವು ಒಂದ್ಸರಿ ಮುಟ್ಕೊಡೋಣ. ರಾಮ್ ಸೇತು ರಾಮಕಲ್ಲು ಕಲ್ಲೇ ಒಂಥರ ಆಯ್ತಲ್ಲ ಇದು. ಮಾಮೂಲಿ ಕಲ್ ಥರ ಇದ್ರೆ ಮುಳುಗೋಗಿರೋದು, ಬೇರೆ ಥರ ಇರೋದಕ್ಕೆ ತೇಲಿರೋದು. ಮತ್ತೆ ಫಿಲಮಲ್ಲಿ ತೋರಿಸ್ತಾರೆ ಕಲ್ಲುಗಳು ಎತ್ಕೊಂಡು ರಾಮ ಅಂತ ಬಂದು ಅವಾಗ ತೇಲ್ತದೆ ಅಂತ. ಹಾಂ, ಫಿಲಮಲ್ಲಿ ತೋರಿಸೋದು. ಅದೇ ಈ ಕಲ್ಲುಗಳನ್ನ ಎತ್ಕೊಂಡು ತೇಲ್ಸಿರೋದು. ಅಲ್ಲಿ ದೇವಸ್ಥಾನದಲ್ಲೂ ನೋಡ್ದ ಕಲ್ಲುಗಳು, ಮಂಟಪಗಳು ಒಂಥರ ಡಿಫ್ರೆಂಟ್ ಕಲ್ಲುಗಳು ಇರ್ತವೆ. ತೇಲಾಗಿ ಮಾಡಿದ್ದು ಕಲ್ಲುಗಳನ್ನ. ಅದು ಬರ್ದಿರೋಕೆ ತೇಲ್ತಾ ಇರೋದು. ಅದು ಕಲ್ಲೇ ಬೇರೆ ತರ ಇದೆಯಲ್ಲ ಇದು, ಈ ತರ ಹಂಗೆ. ಅದು ನನ್ನ ಏನ್ ಮಾಡ್ತೀವಿ ಅದಕ್ಕೆ? ರಾಮನ್ನೇ ಕೇಳ್ಬೇಕು ನಾನು ಇವಾಗ. ಆಮೇಲೆ ದೇವ್ರ ಒಳ್ಳೇದು ಮಾಡ್ತದ ನಿಂಗೆ, ನಿನ್ ಜನ್ಮಕ್ಕೆ ಹೋಗು. ಸರಿ ಹೋಗಿ ಕೇಳ್ಕೊಬಪ್ಪ. ಬರೀ ಇಂಥದೆಯಾ? ಧನುಷ್ಕೋಡಿಯಿಂದ ರಿಟರ್ನ್ ಹೋಗ್ಬೇಕಾರೆ ರಾಮೇಶ್ವರಂ ಸಿಟಿ ನೋಡಿ ಹೆಂಗೆ ಕಾಣುತ್ತೆ. ಆ ರಾಮೇಶ್ವರಂ ಟೆಂಪಲ್ಲು, ಆ TV ಟವರು, ಅದೆಲ್ಲ ಏನು ಸಕಲಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಅಲ್ಲಿಗೂ ಏನೋ ಲೈನ್ ಇದೆ ಗುರು, ಅದೇನು ಅಂತ ಗೊತ್ತಾಗ್ತಾಯಿಲ್ಲ. ಫುಲ್ ಉದ್ದಕ್ಕೂ ಅದೇ ಥರ ಮಣ್ಣಂದು ಇದಿದೆ. ಮೋಸ್ಟ್ಲಿ ಹಳೆ ರೋಡ್ ಇತ್ತಾ ಏನಾದರೂ ಅದು ಅಂತ. ಅದು ಮುಳುಗೋಯ್ತು ಅಂತ ಏನಾದ್ರು ಈ ಕಡೆ ಮಾಡಿದಾರ, ಮತ್ತೆ ಹೈಟ್ ಮಾಡಿಬಿಟ್ಟು ಆ ಥರ ಇರ್ಬೋದಾ ಅಂತ ಗೊತ್ತಿಲ್ಲ. ಬಟ್ ಅಲ್ಲೂ ಫುಲ್ಲು ಕಂಟಿನ್ಯೂಸ್ ಸ್ಟ್ರೆಚ್ ಇದೆ ಒಂದು, ಅಲ್ಲಿಂದ ಅಲ್ಲಿವರೆಗೂ. ಒಂದೇನೋ ಮೀನು ಹಿಡಿತಾರಲ್ಲ ಅವ್ರದ್ದು ಬಂದರು. ಸೊ ಅಲ್ಲಿಗೆ ಹೋಗೋಕ್ಕಾಗತ್ತಾ ನೋಡೋಣ, ಆದರೆ ಅಲ್ಲಿಗೂ ಹೋಗೋಣ. ಸೊ ಹೋಗೋಕ್ಕಾಗುತ್ತೆ, ರೋಡಿದೆ. ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಬಟ್ ಇಲ್ಲಿವರೆಗೂ ಬರ್ಬೋದು. ಚೆನ್ನಾಗಿದೆ. ಅಲ್ಲಿವರೆಗೂ ಬಿಟ್ಟರೆ ಗೊತ್ತಲ್ಲ, ಹುಡುಗರು ಹೋಗ್ಬಿಟ್ಟು ಅದಕ್ಕಿಂತ ಮುಂದಕ್ಕೂ ಬೇಕಿದ್ರೆ ಜಂಪ್ ಹೊಡೆದ್ಬಿಡ್ತಾರೆ. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. ಬಟ್ ಚೆನ್ನಾಗಿದೆ.
ನೋಡಿ ಅಲ್ಲೆಲ್ಲ ಫುಲ್ಲು ಮೀನುಗಾರರದು ಬೋಟ್ಗಳು. ಬಿಸಿಲು ಮಾತ್ರ ಯಪ್ಪ 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 ಯಾಕೆ ಕೇಳ್ತೀರಾ. ಇದು ಮೋಸ್ಟ್ಲಿ ಹಳೇ ಪೋರ್ಟ್ ಇರ್ಬೋದೇನೋ, ಆ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಈಗ ಯೂಸ್ ಇಲ್ಲ ಅನಿಸುತ್ತೆ. ಅದಕ್ಕೆಲ್ಲ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಖಾಲಿ ಪ್ಲೇಸ್, ಯಾರೂ ಇಲ್ಲ, ನಾವೇ ಇರೋದು. ಸ್ವಲ್ಪ ದೂರದಲ್ಲಿ ಬೋಟ್ಗಳಿದ್ದಾವೆ. ಎಲ್ಲ ಆಲ್ರೆಡಿ ತುಕ್ಕಿಡ್ದು ಫುಲ್ಲು ಹೋಗ್ಬಿಟ್ಟಿದೆ. ಯಾವ ಜಮಾನದ್ದೋ ಗೊತ್ತಿಲ್ಲ ಇದು. ವಾವ್, ಮೀನುಗಳು ಕಾಣ್ತಾ ಇದೆಯಾ? ಗುಂಪಲ್ಲಿದೆ ನೋಡಿ ಮೂರ್ತಿ, ಹೆಂಗೈತೆ ಮೀನುಗಳು ಫುಲ್ ಗುಂಪಲ್ಲಿ ಹೆಂಗೆ ಓಡಾಡ್ತಾವೆ. ಸತ್ತೋಗ್ಬಿಟ್ಟೈತೆ ಅದು. ಬದುಕೈತದ, ಆಟ ಆಡ್ತಾ ಇರೋದು. ಫುಲ್ ಗುಂಪು ಲೈನ್ ನೋಡಿದ್ವಿ. ಸರಿ, ಇಷ್ಟೊಂದಿದ್ರೆ ಹಿಡಿದ್ಬಿಟ್ಟು ಮೀನು ಸಾರು ಮಾಡಿದ್ರೆ ಇನ್ನೇನು ಮಾಡ್ತಾರೆ ಇವರು. ಚೆನ್ನಾಗೈತಲ್ಲ ಪ್ಲೇಸು, ಸೈಲೆಂಟಾಗಿ. ಕೈ ಕಾಣಿಸ್ತು, ಎಡಿ ಅದನ್ನು ಹಿಡಿತೀನಿ ಅಂತ ಮೂರ್ತಿ ಓಡ್ತಾವನೆ. ಸಿಗುತ್ತಾ ಇಲ್ವೋ ನೋಡಬೇಕು. ಇಲ್ಲಿತ್ತದು, ನಾವು ಅಲ್ಲಿಂದ ಬರೋ ಅಷ್ಟಲ್ಲ ಅಲ್ಲಿಗೆ ಹೋಗೈತೆ. ಹತ್ರ ಹೋಗ್ತಾ ಇನ್ನೂ ಹೊಡೆದ ನೀರೊಳಗೆ ಹೊಂಟೈತೆ ಅಷ್ಟೇ, ಇನ್ನು ಸಿಗಲ್ಲ ಅಂತ ಹೇಳೋದು. ಒಂಥರ ಸೈಲೆಂಟ್ ಪ್ಲೇಸು, ಯಾರೂ ಇಲ್ಲ, ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ನಮ್ಮ ಮೂರ್ತಿ ಏನೋ ಮಾಡೋಕ್ಕೆ ಕೆಲಸ ಇಲ್ಲದೆ ನೋಡಿ ಗುಂಡಿ ತೆಗಿತಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ, ಗುಂಡಿ ತೆಗೆದ್ಬಿಟ್ಟು. ಇವೆಲ್ಲ ಎತ್ಕೋದ್ರೆ ಅಕ್ವೇರಿಯಮ್ಗೆ ಹಾಕ್ಬೋದಲ್ಲ? ಆಗಲ್ಲ ಇವು, ಏಕೆ? ಎಲ್ಲ ಹೋಗಿರೋ ಇವು. Emotional damage. ಸೊ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಸ್ಪಾಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಈಗೆಲ್ಲ ಮುಗೀತು, ಹೊರಡೋದಿಲ್ಲಿಂದ.